ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಆವರಣ ಕಥೆಯನ್ನು ಮತ್ತೆ ಮುಂದುವರಿಸೋಣ. ರಜಿಯಾ ಮತ್ತು ಅಮೀರ್ ಅಂತರ್ಜಾತೀಯ ವಿವಾಹ ಮಾಡಿಕೊಂಡಿರೋ ದಂಪತಿಗಳು. ಇವ್ರ ಮಧ್ಯೆ ನಿಧಾನವಾಗಿ ಬಿರುಕು ಮೂಡ್ತಾ ಬರುತ್ತೆ. ಗಂಡ ತಲಾಖ್ ಕೂಡ ಹೇಳಿದ್ದಾಗತ್ತೆ. ಈಕೆಗೆ ಒಂದು ರೀತಿಯ ದುಃಖ ಬರುತ್ತೆ. ಆತ್ಮಗೌರವವನ್ನು ಕಳ್ಕೊಂಡು ಹಠ ಹುಟ್ಟಿ ಮಲಗಿದವಳು ನಿಧಾನವಾಗಿ ಎದ್ದು ತನ್ನ ದುಃಖವನ್ನು ಕಡಿಮೆ ಮಾಡ್ಕೊತಾಳೆ. ಅವನು ಹೇಳಿರ್ತಾನೆ, ತಲಾಖ್ ಅಂತ 3 ಸತಿ ಹೇಳಬೇಕು, ಜೊತೆಲಿದ್ದು ಹೊಂದಿಕೆ ಆಗೋಲ್ಲ, ನನ್ನ ನಿಯಮವನ್ನು ಪೂರ್ತಿ ಮಾಡೋಕ್ಕೋಸ್ಕರ ಈ ಹಾಸಿಗೆಯಲ್ಲಿ ಮಲಗ್ತಾ ಇದ್ದೀನಿ ಅಷ್ಟೇ ಅಂತ ಕೂಡ ಹೇಳಿರ್ತಾನೆ. ಅವನು ಇನ್ನೂ 2 ಸಲ ತಲಾಖ್ ಹೇಳೋಕೆ 2 ತಿಂಗಳು ಕಾಯೋ ಬದಲು ನಾನೇ ಯಾಕೆ ಹೊರಗಡೆ ಹೋಗಬಾರ್ದು ಅಂತ ಆಲೋಚನೆ ಈ ಹೆಣ್ಣುಮಗಳಿಗೆ ಬರುತ್ತೆ. ಒಬ್ಬಳೇ ಒಂದು ಸಣ್ಣ ಫ್ಲಾಟನ್ನು ಮಾಡಿಕೊಳ್ಬೇಕು, ಅದಕ್ಕೆ ಬಾಡಿಗೆ, ಮುಂಗಡ, ಸಂಸಾರದ ಖರ್ಚು ಇಷ್ಟನ್ನು ದುಡಿಬಲ್ಲೆ ಅಂತ ಅನಿಸುತ್ತೆ ಆಕೆಗೆ. ಆದರೆ ಮಗು, ಶರೀಯತ್ನ ಪ್ರಕಾರ ಮಗು ಯಾರಿಗೆ ಸೇರುತ್ತೆ? ತಾಯಿಗೆ ಮೊದಲನೇ ಹಕ್ಕು ಇದೆಯಾ? ನಾನು ಸದಾ ಸಿನಿಮಾ ಕೆಲಸದಲ್ಲಿ ಹೊರಗಡೆ ಹೋರಾಡೋಳಾಗೋದ್ರಿಂದ ಮಗು ಅಜ್ಜ ಅಜ್ಜಿಯರಿಗೆ ಹೆಚ್ಚು ಒಪ್ಕೊಂಡಿದೆ. ಆದರೂ ಹೆತ್ತವಳು ನಾನು, ನನ್ನದು ಮೊದಲನೇ ಹಕ್ಕು, ಅವ್ರ ಕಾನೂನನ್ನು ಮೊದಲು ತಿಳ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆ ಆಕೆ ಮನಸ್ಸನ್ನು ಆವರಿಸ್ಕೊಳ್ಳುತ್ತೆ. ಅಮೀರ್ ಈಗ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ. ಇವಳು ನಿಧಾನವಾಗಿ ಮೇಲೆ ಹೇಳ್ತಾಳೆ. ನಿಶಬ್ದವಾಗಿ ಎದ್ದು ತೊಟ್ಟಿಲಲ್ಲಿ ಮಲಗಿದ್ದ ನಜೀರ್ಗೆ ಎಚ್ಚರ ಆಗದೆ ಇರೋ ಹಾಗೆ ಹಣೆಗೆ ಮುತ್ತಿಡ್ತಾಳೆ. ಮಗುವನ್ನು ನೋಡಿಕೊಳ್ಳುವಂತಹ ಒಬ್ಬ ಕೆಲಸದವಳನ್ನು ಗೊತ್ತು ಮಾಡಿಕೊಂಡ್ರೆ ಸರಿ ಅನ್ನೋ ಒಂದು ಸಮಾಧಾನವನ್ನು ಕೂಡ ಕಾಣುತ್ತೆ. ತಲಾಖಿಗೆ ಮನಸ್ಸನ್ನು ಸಿದ್ಧ ಮಾಡಿಕೊಂಡ ನಂತರ ಪ್ರೊಫೆಸರ್ ಶಾಸ್ತ್ರಿಗಳಿಗೆ ಸಂಗತಿಯನ್ನು ತಿಳಿಸಿ ತನಗೆ ಆಗುತ್ತಿರುವ ಅನ್ಯಾಯವನ್ನು ಹೇಳಬೇಕು ಅನ್ನೋ ಮನಸ್ಸಾಗುತ್ತೆ. ಅನ್ಯಾಯದಲ್ಲಿ ಅವರು ಭಾಗಿಗಳು ಅಂತ ಪರ್ಯಾಯವಾಗಿ ಹೇಳಬೇಕು. ಅವ್ರು ಏನಾದರೂ ಮಾಡೋಕ್ಕೆ ಸಾಧ್ಯನಾ? ಪರಿಹಾರ ಕೇಳೋದು ನನ್ನ ಒಳ ಉದ್ದೇಶ ಆಗಿರುತ್ತೆ. ಪುಣೆಯ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಇಬ್ಬರು ಓದ್ತಾ ಇದ್ದಾಗ ನಾನು ಅಮೀರ್ನ ಪ್ರೇಮದಲ್ಲಿ ಬಿದ್ದದ್ದು, ಅಂದರೆ ಇಂಗ್ಲೀಷ್ನಲ್ಲಿ ಫಾಲಿಂಗ್ ಇನ್ ಲವ್ ಅನ್ನೋ ಒಂದು ಉಕ್ತಿ ಎಷ್ಟು ಅರ್ಥಪೂರ್ಣವಾದದ್ದು ಅಂತ ಆಗ ಅನ್ಸಕ್ಕೆ ಶುರು ಆಗುತ್ತೆ. ಫಾಲ್ ಅಂದರೆ ಬೀಳೋದು. ಪ್ರೇಮದಲ್ಲಿ ಬೀಳುವಾಗ ಅಥವಾ ಬಿದ್ದಾಗ ಹಿಂದು ಮುಂದು ಪೂರ್ವಾಪರದ ಆಲೋಚನೆ ಬರೋದೇ ಇಲ್ಲ. ಹೇಗೋ ಆಗುತ್ತೆ ಅನ್ನೊಂದು ಪ್ರಜ್ಞಾಪೂರ್ವಕವಾದ ಅಸ್ಪಷ್ಟತೆ ಮುನ್ನಡೆಸ್ತಾ ಇರುತ್ತೆ. ಈ ಅಸ್ಪಷ್ಟತೆ ಇಲ್ಲದೆ ಇದ್ದರೆ ಮುನ್ನಡತೆ ಇರೋದೇ ಇರಲಿಲ್ಲ. ಪುಣೆನಲ್ಲಿ ಡಿಪ್ಲೊಮೊ ಪಡ್ಕೊಂಡು ಇಬ್ಬರು ಬೆಂಗಳೂರಿಗೆ ಹಿಂತಿರುಗಿ ಬಂದು ಮದುವೆ ಆಗಬೇಕು ಅನ್ನೋ ಒಂದು ವಾಸ್ತವತೆ ಎದುರಾಗಿ ನನ್ನ ಅಪ್ಪಾಜಿ ಅವನ ತಂದೆ ತಾಯಿಯರು ವಿರೋಧಿಸಿದಾಗ ಒತ್ತಾಸೆಯಾಗಿ ನಿಂತು ಇಬ್ಬರನ್ನು ಪ್ರೋತ್ಸಾಹಿಸಿ ಮದುವೆ ಮಾಡಿಸಿದವರು ಈ ಪ್ರೊಫೆಸರ್ ಶಾಸ್ತ್ರಿಗಳು, ನಮ್ಮೂರಿನವರು. ಅಪ್ಪಾಜಿಯ ಆತ್ಮೀಯರು, ಅವರಿಗಿಂತ 4 ವರ್ಷಕ್ಕೆ ಹಿರಿಯರೂ ಆದ ಶೇಷಶಾಸ್ತ್ರಿಗಳ ಮಗ. ಓದಲಿಕ್ಕೆ ಅಂತ ಹೋಗಿದ್ದ ಇಂಗ್ಲೆಂಡಿಂದ ಬಿಳಿ ಹುಡುಗಿಯನ್ನು ಮದುವೆ ಆಗಿ ಕರ್ಕೊಂಡು ಬಂದು ವಿಶ್ವವಿದ್ಯಾಲಯದ ವರ್ತುಲದಲ್ಲೆಲ್ಲ ಆ ಮೂಲಕ ಬೌದ್ಧಿಕ ವಲಯದಲ್ಲೂ ಕೂಡ ಕ್ರಾಂತಿಕಾರಿ ಅನ್ನಿಸ್ಕೊಂಡಿದ್ದವರು. ಬಿಳಿ ಹುಡುಗಿ ಮಾಡ್ಕೊಂಡು ಬಂದವರಲ್ಲಿ ಇವರೇನು ಮೊದಲಿಗರಲ್ಲ. ಆದರೆ ಅವ್ರ್ಯಾರಿಗೂ ಇವರಿಗೆ ಬಂದಂತಹ ಕ್ರಾಂತಿಕಾರಿ ಅನ್ನೋ ಹೆಸರು ಬಂದಿರೋದಿಲ್ಲ. ಅಂತರ್ಜಾತೀಯ ಪ್ರೇಮಿಗಳು ಸಾಮಾನ್ಯವಾಗಿ ಇವರ ನೆರವನ್ನು ಕೇಳಲಿಕ್ಕೆ ಮಾಡ್ತಾ ಇರ್ತಾರೆ. ಹಾಗೆ ಇವರು ಕೂಡ ಕೇಳಿರ್ತಾರೆ. ಹೀಗೆ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ, ವಾಸ್ತವವಾಗಿ ಮೊದಲು ಹೋಗಿ ಕೇಳಿದವಳು ನಾನೇನೆ. ವಿಶ್ವವಿದ್ಯಾನಿಲಯದ ಅವರ ಕೋಣೆಯಲ್ಲಿ, ಲಕ್ಷ್ಮಿ, ಎಷ್ಟು ಎತ್ತರಕ್ಕೆ ಎಷ್ಟು ಚೆಲುವೆಯಾಗಿ ಬೆಳೆದ್ಬಿಟ್ಟಿದ್ಯಾ, ನರಸಾಪುರದ ಪ್ರಾದೇಶಿಕ ಚೆಲುವು, ಬೆಂಗಳೂರಿನ ಬೌದ್ಧಿಕ ಪ್ರೌಢತೆಗಳು ಮೇಳೈಸಿರುವ ವ್ಯಕ್ತಿತ್ವ ನಿಂದು ಅಂತ ಹತ್ರ ಬಂದು ಆಲಂಗಿಸ್ಕೊಂಡಿದ್ರು. ಚಿತ್ರ ಜಗತ್ತಲ್ಲಿ, ಅದಕ್ಕೂ ಮೊದಲು ಹವ್ಯಾಸಿ ನಾಟಕದ ಜಗತ್ತಲ್ಲಿ ಬೆಳೆದವಳಾದ ನನಗೆ ಇಂತಹ ಆಲಿಂಗನಗಳಿಂದ ಮುಜುಗರ ಆಗ್ತಾ ಇರಲಿಲ್ಲ. ಆದರೂ ಕೂಡ ಅವರ ಆಲಿಂಗನದಲ್ಲಿ ನನ್ನ ಶರೀರದ ಸೊಂಪನ್ನು ಸ್ವಲ್ಪ ಸವುದ್ರು ಅಂತ ಅರಿವಾಯಿತು. ಏನು ಇರೋವಳ ಹಾಗೆ ಥ್ಯಾಂಕ್ ಯು ಅಂಕಲ್ ಅಂತ ಅಂದೆ. 10 ವರ್ಷಕ್ಕೆ ಹಿರಿಯರಾದ ಅವರಿಗೆ ಅಂಕಲ್ಲು, ನೀಸು ಅನ್ನುವಂತಹ ಬೂಜ್ವ ಮಾತುಗಳಿಗೆ ವಿದಾಯ ಹೇಳೋ ತನಕ ನಾವು ಪ್ರಗತಿ ಹೊಂದೋದಿಲ್ಲ. ನಾರಾಯಣ ಅನ್ನು, ಶಾಸ್ತ್ರಿ ಅನ್ನು, ಸಂಕೋಚ ಆದರೆ ಪ್ರೊಫೆಸರ್ ಅನ್ನು ಅಂತ ಅಂದರು. ಪ್ರೊಫೆಸರ್ ಅನ್ನೋದೇ ಸಹಜ ಅಂತ ನಾನಂದೆ. ದಟ್ಸ್ ಗುಡ್, ಹೇಳು, ಊರಲ್ಲಿ ಏನು ಸಮಾಚಾರ? ನನಗಂತೂ ಊರಿನ ಪ್ರವೇಶ ನಿಷಿದ್ಧ ಆಗಿದೆ, ನಿನಗೆ ಗೊತ್ತಲ್ವಾ ಅಂದರು. ನಾನು ನಿಮ್ಮ ಹಾದಿಲೇ ಇದ್ದೀನಿ ಅಂತ ನಾನಂದೆ. ಹೌದಾ, ಗ್ರೇಟ್. ಯಾರು ಆ ಪುಣ್ಯವಂತ? ನಾನು ಎಡವಟ್ಟು ಮಾಡಿಕೊಂಡೆ. ನಮ್ಮೂರಲ್ಲೇ ಇಂತಹ ಸುವಾಸನೆಯ ಸುಂದರ ಮಗು ಅರಳ್ತಾ ಇದೆ ಅನ್ನೋದು ಗೊತ್ತಿದ್ದಿದ್ರೆ ಇಂಗ್ಲೆಂಡ್ ಹುಡುಗಿನ ನನ್ನ ಮದುವೆನೇ ಆಗ್ತಾ ಇರಲಿಲ್ಲ. ಎನಿವೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅನ್ನೋ ಮಾತು ನಿಜ ಆಯಿತು ಅಂತ ಆತ್ಮೀಯವಾಗಿ ಮುಖದಲ್ಲಿ ನಗೆಯನ್ನು, ಕಣ್ಣುಗಳಲ್ಲಿ ಆಕರ್ಷಣೆಯನ್ನು ತುಳುಗಿಸಿದ್ರು.
ನನ್ನ ಸಮಸ್ಯೆಯನ್ನು ಹೇಳಿದೆ. ನಾನು ಹೇಳ್ತಾ ಇರೋದು ಒಂದೇ ಸದ್ಯಕ್ಕೆ ಪರಮ ಅಸ್ತಿತ್ವ ಎನ್ನುವಂತಹ ಏಕಾಗ್ರತೆಯಿಂದ ಕೇಳ್ತಾ ಇದ್ರು. ಆನಂತರ ಭೂತ, ವರ್ತಮಾನ, ಭವಿಷ್ಯತ್ತು ಎಲ್ಲವನ್ನೂ ಒಳಗೊಳ್ಳುವಂತಹ ಸತ್ಯವನ್ನು ಆವಿಷ್ಕರಿಸ್ತಿರೋ ಭಾವದಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಇಷ್ಟು ವರ್ಷಗಳಿಂದ ಅವರ ಮಾತುಗಳನ್ನು, ಭಾಷಣಗಳನ್ನು ಕೇಳ್ತಿದ್ದೀನಿ. ನನಗಿಂತ 10 ವರ್ಷಕ್ಕೆ ಹಿರಿಯರವರು. ತಾವು ಆಡುವ ಪ್ರತಿಯೊಂದು ಮಾತನ್ನು ಅಭಿನಯಿಸ್ತಾ ಆಡೋ ಕಲೆ ಅವರಿಗೆ ಸಹಜವಾಗಿ ಬಂದಿರೋ ಹಾಗೆ ಬೇರೆ ಯಾವ ನಟನಟಿಗೂ ಸಿದ್ಧಿಸಿಲ್ಲ ಅಂತಲೇ ಹೇಳ್ಬೋದು. ಕಣ್ಣುಗಳಲ್ಲಿ ಪ್ರವಾದಿಯ ಭಾವಗಳನ್ನು ತುಂಬಿಕೊಂಡ್ರು. ಲಕ್ಷ್ಮಿ, ಕ್ರಾಂತಿ ಪಥದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಇಡೋ ಒಂದೊಂದು ಹೆಜ್ಜೆನೂ ಇತಿಹಾಸದ ಪ್ರಗತಿಯಲ್ಲಿ ಒಂದೊಂದು ದೈತ್ಯ ಹೆಜ್ಜೆಯ ಭಾಗ ಅಂತ ಹೇಳಬಹುದು. ಮೇಲೆತ್ತಿದ ಹೆಜ್ಜೆಯನ್ನು ಹಿಂತೆಗಿಬೇಡ, ನಾನಿದ್ದೀನಿ, ನನ್ನ ಸ್ನೇಹಿತ ವರ್ಗ ಇದೆ. ಅಂತರ್ಜಾತೀಯ ಮದುವೆಗಿಂತ ಅಂತರ್ಧರ್ಮೀಯ ಮದುವೆನೇ ಹೆಚ್ಚು ಕ್ರಾಂತಿಕಾರವಾದದ್ದು ಅಂತ ಹೇಳಿದವರೇ ಮುಂದೆ ಬಾಗಿ ಮೇಜಿನ ಮೇಲಿಂದ ಬಿಗಿಯಾಗಿ ನನ್ನ ಕೈ ಹಿಡಿದು ಆಶ್ವಾಸನೆ ಕೊಡೋರು ಹಾಗೆ ಮಾತಾಡಿದ್ರು. ಆನಂತರ ಅವರೇ ಅಮೀರ್ಗೆ ಫೋನ್ ಮಾಡಿ ಕರೆಸಿ ಮಾತಾಡಿದ್ರು. ಅವಳು ಮುಸ್ಲಿಂ ಆಗ್ತಾ ಇರೋದು ಕೇವಲ ಸದ್ಯದ ಸಮಾಜದ ಪರಿಸ್ಥಿತಿಯಿಂದ. ಅವಳ ಯಾವ ಸ್ವಾತಂತ್ರ್ಯಕ್ಕೂ ನೀನು ಅಡ್ಡಿ ಮಾಡಬಾರ್ದು ಅಂತ ಹೇಳಿದಾಗ ಅವನು ಕೂಡ ನಾನು ಯಾವುದೂ ಅಡ್ಡಿ ಮಾಡೋದಿಲ್ಲ. ಸಿನಿಮಾ ಜಗತ್ತಲ್ಲಿ ನಾವಿಬ್ಬರು ಜೊತೆಯಾಗಿ ಬೆಳೆದವರು. ಸಂಪ್ರದಾಯದ ಜನಾಂಗದಲ್ಲಿ ಕೂತ್ರೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಿದೆ ಅಂತ ಇವನು ಪುನರುಚ್ಚರಿಸ್ದ. ಪ್ರೊಫೆಸರ್ ನನ್ನೊಬ್ಬಳನ್ನೇ ಕರೆಸಿ ಕೇಳಿದ್ರು, ಕ್ರಾಂತಿಗೆ ಇಂಥದೇ ವಿಧಾನ ಅಂತ ಇಲ್ಲ. ಎಷ್ಟೋ ಸಲ ಸಂಪ್ರದಾಯದ ವೇಷ ತೊಟ್ಟು ಒಳಗಡೆ ಸೇರಿ ಒಳಗಿಂದಲೇ ಸಂಪ್ರದಾಯವನ್ನು ನಾಶ ಮಾಡಬೇಕಾಗತ್ತೆ. ಹಿಂದೂ ಸಮಾಜದ ಸಂಪ್ರದಾಯವನ್ನು ನಾಶ ಮಾಡೋದು ಇಂದಿನ ತುರ್ತು, ನಿಜ. ಏಕೆಂದರೆ ಅದು ಮೆಜಾರಿಟಿ ಕಮ್ಯುನಿಟಿ. ಹಾಗೆಯೇ ಮುಸ್ಲಿಂ ಸಮಾಜದ ಸಂಪ್ರದಾಯವನ್ನು ನೀನು ತೊಡಿಬೇಕು. ನಿನ್ನಂಥವಳೆ ಮುಸ್ಲಿಂಲಾಗಿ ಒಳಗಡೆ ಸೇರಿದ್ರೆ ಕುಟ್ಟೆ ಕಟ್ಟಿರೋ ಒಣಮರವನ್ನು ಮುರಿದು ಬೀಳೋ ಹಾಗೆ ಮಾಡಬಹುದು. ಕ್ರಾಂತಿ ಅನ್ನೋದು ಎಲ್ಲ ಕಡೆಯಿಂದಲೂ ಹಬ್ಬಬೇಕು ಅಂತ ಅಂದರು. ಕ್ರಾಂತಿ, ಪ್ರಗತಿ ಮೊದಲಾದ ಶಬ್ದಗಳನ್ನು ನಾನು ಬೆಂಗಳೂರಿನ ಹವ್ಯಾಸಿ ನಾಟಕ ಚಟುವಟಿಕೆಗಳಲ್ಲಿ ಕೇಳಿದ್ದೆ. ಪುಣೆಯ ಫಿಲ್ಮ್ ತರಗತಿಯಲ್ಲಂತೂ ಚಲನಚಿತ್ರ ಅನ್ನೋದು ಒಂದು ಸಾಮಾಜಿಕ ಸ್ಥಿತಿಗೆ ಪ್ರತಿಕ್ರಿಯೆಗೈಯುವಂತಹ ಒಂದು ಚಟುವಟಿಕೆ. ಕಲೆ ಒಂದು ಕ್ರಿಯೆನೇ ಹೊರತು ಅರಿವಿನ ಧ್ಯಾನ ಸ್ಥಿತಿ ಅಲ್ಲ. ಈ ಥರದ ಪಾಠಗಳನ್ನು ತಲೆಯಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ದೆ. ಈಗ ಅದೇ ಭಾಷೆಯನ್ನು ಬಳಸಿ ಪ್ರೊಫೆಸರ್ ನನ್ನನ್ನು ಧರ್ಮ ಪರಿವರ್ತನೆಗೆ ಪ್ರೋತ್ಸಾಹಿಸ್ತಿದ್ದಾರೆ. ನೋಡು ಲಕ್ಷ್ಮಿ, ಬೇರೆ ಯಾವುದೇ ದೋಷ ಇದ್ದರೂ ಕೂಡ ಇಸ್ಲಾಮಲ್ಲಿ ಸಾಮ್ಯವಾದ ಇದೆ. ಇದ್ದದ್ದನ್ನು ಎಲ್ಲರೂ ಹಂಚಿಕೊಂಡು ತಿನ್ನಬೇಕು ಅನ್ನೋ ಕಟ್ಟುನಿಟ್ಟಾದ ಬೋಧೆ ಇದೆ. ಧಾರ್ಮಿಕ ಪಾತಳಿಯಲ್ಲಿ ಸಾಮ್ಯವಾದದ ಕ್ರಾಂತಿ ಆಗಬೇಕು ಅಂದರೆ ಇಸ್ಲಾಂ ರಂಗದಲ್ಲಿ ಸಾಧ್ಯ, ಜಟ್ಟುಗಟ್ಟಿದ ಹಿಂದೂ ರಂಗದಲ್ಲಿ ಅಲ್ಲ ಅಂತ ಅಂದರು. ಒಟ್ಟಲ್ಲಿ ಧರ್ಮ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನನ್ನ ಮನಸ್ಸನ್ನು ನನಗೆ ಒಪ್ಪಿಗೆ ಆಗೋ ಹಾಗೆ ಪರಿವರ್ತನೆ ಮಾಡಿದವರು ಇದೇ ಪ್ರೊಫೆಸರ್. ಅಷ್ಟು ಮಾತ್ರ ಅಲ್ಲ, ನಮ್ಮ ನಿಕಾಹ್ ಆದಮೇಲೆ ವಿಶ್ವವಿದ್ಯಾನಿಲಯದಲ್ಲಿ ಅವರೇ ಸ್ಥಾಪಿಸಿದ್ದಂತಹ ಕ್ರಾಂತಿಕಾರಿ ವಿದ್ಯಾರ್ಥಿಗಳ ಸಂಘಟನೆಯ ವತಿಯಿಂದ ಒಂದು ಸಾಮಾಜಿಕ ಸಮಾರಂಭ ಕೂಡ ಅವರು ಏರ್ಪಾಟ್ ಮಾಡಿದ್ರು. ಬಯಲು ರಂಗಮಂದಿರದಲ್ಲಿ ಸುಮಾರು ಒಂದು 50 ಹುಡುಗರು ಸೇರಿದ್ದ ಸಮಾರಂಭದಲ್ಲಿ ನವ ದಂಪತಿಗಳಾದ ನಮ್ಮಿಬ್ಬರನ್ನು ಕೂರಿಸಿ ಹಾರ ವಿನಿಮಯ ಮಾಡಿಸಿ ತಾವೇ ಅಧ್ಯಕ್ಷರೂ ಆಗಿ ಭಾಷಣ ಮಾಡಿ ಹೇಗೆ ನಾವಿಬ್ಬರು ಸಾಮಾಜಿಕ ಕಟ್ಟಳೆಗಳನ್ನು ದಾಟಿರೋ ಆದರ್ಶ ದಂಪತಿಗಳು ಅಂತ ಎಲ್ಲ ಹೊಗಳಿದ್ರು. ತರುಣ ತರುಣಿಯರೆಲ್ಲರೂ ನಮ್ಮನ್ನು ಅನುಸರಿಸಬೇಕು ಅಂತ ಕರೆ ಕೂಡ ಕೊಟ್ಟರು. ಕಾರ್ಯಕ್ರಮ ಈ ಫೋಟೋ ಸಹಿತ ಬೆಂಗಳೂರಿಂದ ಹೊರಡೋ ಎಲ್ಲ ಪತ್ರಿಕೆಗಳಲ್ಲಿ ವರದಿಯಾಯಿತು. ಚಲನಚಿತ್ರ ಮತ್ತು ಕಲಾ ಪ್ರಪಂಚದ ಇತರರಿಗೂ ಕೂಡ ಇದು ದಾರಿದೀಪ ಆಗಿದೆ ಅಂತ ಒಂದೆರಡು ಪ್ರಗತಿಪರ ಪತ್ರಿಕೆಗಳು ಸಂಪಾದಕೀಯವನ್ನು ಕೂಡ ಬರೆದವು. ಈಗ ಪ್ರೊಫೆಸರನ್ನು ಇತ್ತೀಚೆಗೆ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಅವ್ರ ಮನೆ ಫೋನ್ ನಂಬರು ಬದಲಾಗಿತ್ತು. ವಿಶ್ವವಿದ್ಯಾಲಯಕ್ಕೆ ಮಾಡಿದ್ರೆ ಫೋನ್ ಎತ್ಕೊಳ್ಳೋರೇ ಇಲ್ಲ. ಕೊನೆಗೆ ಕಷ್ಟಪಟ್ಟು ಮನೆ ಸಂಖ್ಯೆ ಪತ್ತೆ ಮಾಡಿ ಕೇಳಿದಾಗ ತಿಳಿಯಿತು ಅವರು ಸೆಮಿನಾರ್ಗೋಸ್ಕರ ಕಲ್ಕತ್ತೆಗೆ ಹೋಗಿದ್ದಾರೆ, ಭಾನುವಾರ ಸಂಜೆ ಬರ್ತಾರೆ ಅಂತ. ಮುಂದಿನ ಶನಿವಾರ ಬೆಳಗ್ಗೆ ಪೀಕಿಂಗಿಗೆ ಹೋಗ್ತಾರೆ. ಸೋಮವಾರದಿಂದ ಶುಕ್ರವಾರದವರೆಗೂ ವಿಶ್ವವಿದ್ಯಾಲಯದಲ್ಲಿ ಕಾಣಬಹುದು. ಆದರೆ ಅಲ್ಲಿ ಹೋದರೆ ಅವರನ್ನು ವಿರಾಮದಲ್ಲಿ ಕಾಣೋದು ಕಷ್ಟ, ಯಾವಾಗಲೂ ಜನ ತುಂಬಿಕೊಂಡಿರ್ತಾರೆ ಅನ್ನೋ ವಿಚಾರ ನನಗೆ ಗೊತ್ತಿತ್ತು. ಆದರೂ ಹೋದೆ. ನಾನು ನಿರೀಕ್ಷೆ ಮಾಡಿದ ಹಾಗೆ ಒಂದು ದೊಡ್ಡ ಗುಂಪು ಅಲ್ಲಿತ್ತು. ಒಂದು 5-6 ಜನ ಪ್ರೌಢ ಹುಡುಗಿಯರಿದ್ದರು, ಒಂದಿಬ್ಬರು ಹುಡುಗರು ಇದ್ದರು. ನನ್ನನ್ನು ನೋಡಿದ ತಕ್ಷಣ ಮುಗುಳ್ನಕ್ಕರು ಪ್ರೊಫೆಸರು. ರಜಿಯಾ ಗೊತ್ತಲ್ಲ, ಕ್ರಾಂತಿಕಾರಿಣಿ, ಫಿಲ್ಮ್ ಪರ್ಸ್ನಾಲಿಟಿ ಅಂತ ಆ ಗುಂಪಿಗೆ ಪರಿಚಯ ಮಾಡಿಕೊಟ್ರು. ಹುಡುಗಿಯರು ಬೆರಗಿನಿಂದ ನನ್ನನ್ನೇ ನೋಡ್ತಾ ಇದ್ರು. ಹೀರೋಯಿನ್ ನೋಡಿ ಅವರ ಹಾಗೆ ಆಗೋ ಬೈಕೆ ಬೆರಗೋ ಅಂತ ಪ್ರೊಫೆಸರ್ ಆ ಹುಡುಗಿಯರನ್ನ ಕೇಳಿದ್ರು. ಆನಂತರ, ಲಕ್ಷ್ಮಿ,
ನೀನು ಬಂದಿದ್ದೀ ಅಂದರೆ ಏನೋ ಒಂದು ಮುಖ್ಯ ಸಂಗತಿ ಇದೆ ಅಂತ ಅರ್ಥ. ಸಂಜೆ 4 ಗಂಟೆಗೆ ಬಾ, ಎಲ್ಲರನ್ನೂ ಹೊರಗಡೆ ದಬ್ಬಿ ಬಿಡು ಮಾಡ್ಕೊಂಡಿರ್ತೀನಿ. ಅಲ್ಲಿ ತನಕ ಲೈಬ್ರರಿಲಿ ಕೂತೇನಾದರೂ ಓದ್ತಾ ಇರು ಅಂದರು. 5 ಗಂಟೆಗಳ ಕಾಲ ಕಾಯಲೇಬೇಕು, ಬೇರೆ ದಾರಿ ಇರಲಿಲ್ಲ. ಸಂಜೆ 4 ಆಯಿತು, ಹೋದೆ. ಬಾ ಒಂದು ಡ್ರೈವ್ ಹೋಗೋಣ, ಇಲ್ಲಿ ಕೂತ್ರೆ ಜನ ನುಗ್ತಾನೆ ಇರ್ತಾರೆ ಅಂತ ಅಂದರು. ನನಗೂ ಅದೇ ಸರಿ ಅನ್ನಿಸ್ತು. ಡ್ರೈವ್ ಹೋದರೆ ಇವರು ಸ್ವಲ್ಪ ಮೈಕೈ ಮುಟ್ತಾರೆ ಅನ್ನೋ ಒಂದು ಎಚ್ಚರ ಇದ್ದರೂ ಕೂಡ ಮುಟ್ಟಿದ್ರೆ ಏನಾಯಿತು, ನಾನು ನಾಟಕ ಸಿನಿಮಾಗಳಲ್ಲಿ ನುರಿತವಳು, ಸಿನಿಮಾ ಜಗತ್ತಲ್ಲಿ ವೃತ್ತಿಪರಳಾಗಿ ಕೆಲಸ ಮಾಡೋವಳು ಅನ್ನೋ ಒಂದು ಸಮಾಧಾನ ತಗೊಂಡು ಅವರ ಎಡಬದಿಗೆ ಕೂತ್ಕೊಂಡೆ. ಕಾರು ವಿಶ್ವವಿದ್ಯಾನಿಲಯದ ಆವರಣದ ಹೊರಭಾಗಕ್ಕೆ ಬಂದ ನಂತರ ದೊಡ್ಡ ಆಲದ ಮರದ ಹತ್ರಕ್ಕೆ ಹೋಗೋಣ, ಇಷ್ಟು ಹೊತ್ತಲ್ಲಿ ಯಾರು ಜನ ಇರಲ್ಲ ಅಂತ ನನ್ನ ಸಮ್ಮತಿಗಾಗಿ ಅನ್ನೋ ಹಾಗೆ ಕೇಳಿ, ಹೇಳು ಹೇಗಿದೆಯಾ ಅಂತ ತಮ್ಮ ಎಡಗೈಯನ್ನು ನನ್ನ ಬಲಭುಜದ ಮೇಲಿಟ್ಟರು. ಹೇಗೆ ಶುರು ಮಾಡಬೇಕು ಗೊತ್ತಾಗ್ತಿಲ್ಲ. ಮುಸ್ಲಿಂ ಸಮಾಜದ ಒಳಹೊಕ್ಕು, ಅದರ ಜಡ್ಡನ್ನು ಒಳಗಿಂದಲೇ ಮುರಿಬೇಕು ಅನ್ನೋ ಉತ್ಸಾಹದಿಂದಲೇ ನಾನು ಈ ಮದುವೆ ಆಗಿದ್ದೆ. ಆದರೆ ನಾನು ಆ ಜಡ್ಡಿನ ಒಂದು ಭಾಗ ಆಗದೆ ಒಳಗಿರೋದು ಅಸಾಧ್ಯ ಆಗಿದೆ ಅಂತ ಹೇಳಿದೆ. ಹೌದಾ, ಯಾಕೆ ಒಳ ಸೇರಿದೆ? ನೀನು ಅಮೀರ್ ಇಬ್ಬರು ನಿಮ್ಮ ನಿಮ್ಮ ಧರ್ಮಗಳಿಂದ ಹೊರಗಡೆಗೆ ಬಂದು ಪ್ರಗತಿಪರ ಭಾರತದಲ್ಲಿ ಒಂದು ಪ್ರಗತಿಪರ ಮಾದರಿ ವರ್ಗವನ್ನು ಸೃಷ್ಟಿಸಬಹುದಾಗಿತ್ತಲ್ವೇ ಅಂತ ಅವರಂದರು. 4 ವರ್ಷಗಳ ಹಿಂದೆ ತಾವೇ ನನಗೆ ಉಪದೇಶಿಸಿ ಒಳಗಡೆ ಹೋಗಿ ಕ್ರಾಂತಿ ಮಾಡಬೇಕು ಅನ್ನೋ ವಿಧಾನ ಹೇಳಿದ್ರು. ಅದನ್ನವ್ರು ಮರ್ತೇ ಬಿಟ್ಟಿರೋದು ಕೇಳಿ ನನಗೆ ಶಾಕ್ ಆಯಿತು. ನೀವೇ ಅಲ್ವಾ ಸರ್ ಒಳಗಡೆ ಹೊಕ್ಕು ಮುರಿಯೋ ವಿಧಾನ ಹೇಳಿ ನಾನು ಧರ್ಮವನ್ನು ಬದಲಾಯಿಸೋಕ್ಕೆ ಪ್ರೋತ್ಸಾಹ ಕೊಟ್ಟವರು ಅಂತ ಅಂದೆ. ಆಗ ಅವರು ಎಸ್ ಈಗ ನೆನಪಿಗೆ ಬರ್ತಾ ಇದೆ, ಏನಾಯಿತು ವಿವರವಾಗಿ ಹೇಳು ಅಂದರು. ನಾನು ಎಲ್ಲವನ್ನೂ ಹೇಳಿ ಮುಗಿಸೋ ಹೊತ್ತಿಗೆ ದೊಡ್ಡ ಆಲದ ಮರ ಬಂತು. ಕಾರನ್ನು ನಿಲ್ಲಿಸಿ ಮರದ ಅಡಿಗೆ ಪ್ರವೇಶ ಮಾಡಿ ಒಂದು ಕಲ್ಲು ಬೆಂಚಿನ ಮೇಲೆ ಕೂತ್ಕೊಂಡ್ವಿ. ಅವರು ಇತಿಹಾಸದ ಭೂತ ವರ್ತಮಾನ ಭವಿಷ್ಯಗಳನ್ನು ಒಂದೇ ನೋಟದಲ್ಲಿ ಹಿಡಿದಿಟ್ಟುಕೊಂಡಿರೋ ದೃಷ್ಟಿಯಿಂದ ನೋಡ್ತಾ, ಈ ಆಲದ ಮರ ಒಂದು ಸಮರ್ಪಕ ಪ್ರತಿಮೆ ಆಗಿದೆ ನೋಡು. ಮೂಲ ಮರ ಹರಡಿ ಸುತ್ತಲೂ ಬಿಳಲು ಬಿಟ್ಟು ಆ ಹಲವಾರು ಬಿಳಲುಗಳೇ ನೆಲದೊಳಗಡೆಗೆ ಇಳಿದು ಬೇರುಗಳೆಲ್ಲ ಅವುಗಳೆಲ್ಲ ಒಂದೊಂದು ಬೆಳೆದು ಹರಡಿ 10 ಹಲವು ಬಿಳುವುಗಳನ್ನು ಮತ್ತೆ ಬಿಟ್ಟು ಇದೊಂದು 100 ಬೇರುಗಳ ವಿಶಾಲ ವೃಕ್ಷದ ಹಾಗೆ ಕಾಣಿಸುತ್ತಲ್ವಾ? ಈ ವೃಕ್ಷದ ಮೂಲ ಬೇರು ಯಾವುದು ಹೇಳಿ ನೋಡೋಣ. ವಾಸ್ತವ ಏನು ಗೊತ್ತಾ, ಮೂಲ ಬೇರು ಸತ್ತು ಹೋಗಿದೆ. ಯಾವ ಬೇರಾದರೂ ಎಷ್ಟು ದಿನ ಬದುಕಿರೋಕ್ಕೆ ಸಾಧ್ಯ? ನೆಲಕ್ಕಿಳಿದ ಪ್ರತಿಯೊಂದು ಬಿಳಲು ಕೂಡ ತಾನೇ ಮೂಲ ಬೇರು ಅಂತ ಉದ್ಘೋಷಣೆ ಮಾಡಿಕೊಳ್ಳುತ್ತೆ. ನಮ್ಮ ಧರ್ಮನೂ ಹೀಗೆ ಅಲ್ವೇ ಅಂದರು. ಅವ್ರ ಮಾತು ಕೇಳ್ತಾ ಕೇಳ್ತಾ ನನಗೆ ಏನೋ ಹೊಸ ಕಾಣಿಕೆ ಆದ ಹಾಗೆ ಅನ್ನಿಸ್ತಾ ಇತ್ತು. ಅವರ ಮಾತಿಗೆ ಅಂತಹ ಮೋಡಿ ಮಾಡೋ ಶಕ್ತಿ ಇದೆ ಅನ್ನೋದು ನನಗಷ್ಟರಲ್ಲಿ ಅರ್ಥ ಆಗಿತ್ತು. ಆದರೆ ಮೋಡಿಯ ಮಾತಿಗೆ ಬೇರು ಇರೋದಿಲ್ಲ ಅನ್ನೋದು ಆ ಹಂತದಲ್ಲಿ ನನಗೆ ತಿಳಿದಿರಲಿಲ್ಲ. ನಾನು ಅವರು ತೋರಿಸಿದ ಪ್ರತಿಮೆಯ ಭಾವದಲ್ಲಿ ಕೂತ್ಕೊಂಡೆ. ನನ್ನ ಎಡಪಕ್ಕದಲ್ಲಿ ಕೂತಿದ್ದ ಅವರು ತಮ್ಮ ಬಲತೋಳಿಂದ, ಅದು ಕೇವಲ ದೈಹಿಕ ಆಲಿಂಗನ ಅಲ್ಲ, 2 ಮನೋಶಕ್ತಿಗಳು ಒಂದು ಕಾಣಿಕೆಯಲ್ಲಿ ತಲ್ಲೀನ ಆಗಿರೋ ಪ್ರತೀಕ ಅನ್ನೋ ಹಾಗೆ ನನ್ನನ್ನು ಲಘುವಾಗಿ ಆಲಂಗಿಸ್ಕೊಂಡ್ರು. ವಿರೋಧಿಸದೆ, ಪ್ರೋತ್ಸಾಹಿಸದೆ, ಏನು ಮಾಡಿದೆ, ಏನು ತಿಳಿತಿಲ್ಲ ಅನ್ನೋಂಗೆ ನಾನು ಕತ್ತನ್ನು ಸುತ್ತ ತಿರುಗಿಸ್ತಾ ಜಡ್ಡು ಹಿಡಿದ ಆಲದ ಮರವನ್ನು ನೋಡ್ತಾ ಇದ್ದೆ. ತುಸಿ ಹೊತ್ತಿನ ನಂತರ ನಾನೇ ಹೇಳಿದೆ, ಸರ್, ಸಮಾಜವಾದಿ ತತ್ವಗಳನ್ನು ಮೈಗೂಡಿಸ್ಕೊಂಡಿರೋ ಏಕೈಕ ಧರ್ಮ ಇಸ್ಲಾಂ ಅಂತ ನೀವು ಹೇಳಿದ್ರಿ. ನನಗೆ ಇರಸ್ಮುರ್ಸ ಆಯಿತು ಅಂತ ನನ್ನ ಧರ್ಮ, ತಂದೆ, ಊರು, ಸಮಾಜ ಎಲ್ಲವನ್ನು ಬಿಟ್ಟು ಬಂದ ಹೆಂಡತಿಯಾದವಳಿಗೆ ಇಷ್ಟು ಸುಲಭವಾಗಿ ತಲಾಖ್ ಹೇಳೋ ಸೌಲಭ್ಯವನ್ನು ಅಮೀರ್ ಬಳಸ್ಕೊತಾ ಇದ್ದಾನೆ. ನನಗೇನು ಪರಿಹಾರ ಅಂತ ಕೇಳಿದೆ. ಅವರು ಕೆಲವು ಕ್ಷಣ ಅಂತರ್ಮುಖಿ ಆದರು. ಆನಂತರ ಹೇಳಿದ್ರು, ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಇದೆ, ಅವನ ಫೋನ್ ನಂಬರ್ ಕೊಡು ಅಂದರು. ಅಮೀರನಿಗೆ ಯಾವ ಫೋನ್ ಬಂತು, ಅವನು ಎಲ್ಲಿಗೆ ಹೋದ, ಯಾರನ್ನು ಭೇಟಿಯಾದ, ಇವ್ಯಾವುದು ನನಗೆ ತಿಳಿತಿರ್ಲಿಲ್ಲ. ಮೊದಲು ನಾವಿಬ್ಬರು ಎಲ್ಲಿಗೆ ಹೋಗ್ತೀವಿ, ಎಲ್ಲಿಗೆ ಹೋದ್ವಿ, ಯಾರು ಸಿಕ್ಕಿದ್ರು, ಏನು ಮಾತಾಯಿತು, ಈ ಥರ ಪ್ರತಿಯೊಂದನ್ನು ಪರಸ್ಪರ ಮಾತಾಡ್ಕೊಳ್ತಿದ್ವಿ. ಅವನು ತಲಾಖ್ ಹೇಳಿದ ದಿನದಿಂದ ಮಾತುಕತೆಗಳು ಸಂಪೂರ್ಣ ನಿಂತು ಹೋಗಿ ಏನೂ ತಿಳಿತಿರ್ಲಿಲ್ಲ. ಆದರೆ ನಾನು ಪ್ರೊಫೆಸರನ್ನು ನೋಡಿ ಬಂದ 5ನೇ ದಿನ ಅವನೇ ಮಾತಾಡಿಸ್ದ. ನಾನು ತುಂಬ ಯೋಚನೆ ಮಾಡಿದೆ. ವಯಸ್ಸಾದವ್ರನ್ನ ತಿದ್ದೋದು ಸಾಧ್ಯ ಇಲ್ಲ, ಹಾಗಂತ ದಿನ ಅವರಿಗೆ ಕಿರಿಕಿರಿ ಮಾಡೋದು ಸರಿಯಲ್ಲ. ಈ ಮನೆಗೆ ಸ್ಟುಡಿಯೋ ತುಂಬ ದೂರ ಆಗುತ್ತೆ, ನಡುರಾತ್ರಿಲಿ ಹೋಗಿ ಬರೋದು ಕಷ್ಟ, ಜೊತೆಗೆ ಅಪಾಯ ಕೂಡ. ಸ್ಟುಡಿಯೋಗೆ ಹತ್ತಿರದಲ್ಲಿ ಒಂದು ಬಾಡಿಗೆ ಫ್ಲಾಟ್ ಹಿಡಿತೀವಿ, ಅಲ್ಲೂ ಇರ್ತೀವಿ, ಇಲ್ಲಿಯೂ ಇರ್ತೀವಿ ಅಂತ ಹೇಳಿಬಿಟ್ಟು ಹೋಗೋಣ. ರಜಾ ಇದ್ದ ದಿನ ಇಲ್ಲಿಗೆ ಬರೋಣ.
ಇಲ್ಲಿಗೆ ಬಂದಾಗ ನೀನು ಮುಸ್ಲಿಂ ಥರ ಇರಬೇಕು, ಅವ್ರು ಹೇಗೂ ಅಲ್ಲಿಗಂತೂ ಬರೋದಿಲ್ಲ ಅಂತ ಅಂದ. ಪ್ರೊಫೆಸರ್ ಕರೆದು ಮಾತಾಡಿರೋದ್ರಿಂದಲೇ ಇವನಲ್ಲಿ ಈ ಬದಲಾವಣೆ ಆಗಿದೆ ಅನ್ನೋದು ನನಗೆ ತಕ್ಷಣ ಅರ್ಥ ಆಯಿತು. ಅವ್ರು ಏನು ಆಡಿದ್ರು, ಈ ವಿಷಯ ಅವ್ರಿಗೆ ಹೇಗೆ ತಿಳಿತು, ನಾನು ಅವ್ರಿಗೆ ಏನು ಹೇಳಿದೆ ಅಂತ ಮುಂತಾಗಿ ಅವನೇನು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಆಯಿತು, ಸ್ವತಂತ್ರನೂ ಲಭಿಸಿದಾಗಾಯಿತು. ಏಕೆಂದರೆ ಅಮೀರ ಸ್ವಭಾವತಃ ಒಳ್ಳೆಯವನು, ಒತ್ತಡಕ್ಕೆ ಸಿಕ್ಕಿ ತಲಾಕಿನ ಮಾತಾಡಿದ್ದಾನೆ ಅಂತ ಅನ್ನಿಸ್ತು. ಪರಸ್ಪರರಲ್ಲಿ ಇದ್ದಂತಹ ಕಹಿ ಕಲ್ಮಶಗಳು ಎಲ್ಲ ಒಂದೇ ದಿನದಲ್ಲಿ ತೊಳೆದು ಹೋದ್ವು. ಪ್ರೊಫೆಸರ್ ಪೀಕಿಂಗಿಂದ ಹಿಂತಿರುಗಿ ಬಂದ ಮೇಲೆ ಫೋನ್ ಮಾಡಿ ಭೇಟಿಯನ್ನು ನಿಶ್ಚಯ ಮಾಡಿಕೊಂಡೆ. ಮತ್ತೊಮ್ಮೆ 2ನೇ ದಿನ ಸಂಜೆ 5ಕ್ಕೆ ವಿಶ್ವವಿದ್ಯಾನಿಲಯದ ಎಲ್ಲ ಡಿಪಾರ್ಟ್ಮೆಂಟ್ಗಳು ಖಾಲಿಯಾಗಿದ್ವು. ಅವ್ರ ಕೋಣೆಯಲ್ಲಿ ಅವರೊಬ್ಬರೇ ಇದ್ದರು, ನನ್ನನ್ನು ಕಾಯ್ತಾ ಇದ್ದರು. ನನಗೆ ಸ್ವಲ್ಪ ದಿಗಿಲಾಯಿತು, ಆದರೆ ನನ್ನ ಆತ್ಮವಿಶ್ವಾಸ ನನಗೆ ಗೊತ್ತಿತ್ತು. ಸಿನಿಮಾ ನಾಟಕಗಳಲ್ಲಿ ಹಗಲು ರಾತ್ರಿ ಅನ್ನದೇ ಇಷ್ಟು ಕೆಲಸ ಮಾಡಿ ಸ್ಕ್ರಿಪ್ಟ್ ಬರೆದು ನಿರ್ದೇಶನ ಮಾಡಿರುವ ನನಗೆ ಏಕಾಂತದಲ್ಲಿ ಒಬ್ಬ ಗಂಡಸನ ಭೇಟಿಯಾಗೋದ್ರಲ್ಲಿ ಹೆಚ್ಚಿನ ಭಯ ಏನೂ ಇರಲಿಲ್ಲ. ಅವರು ನೇರವಾಗಿ ತಮ್ಮ ಪೀಕಿಂಗ್ ಪ್ರವಾಸದ ಬಗೆಗೆ ಹೇಳಕ್ಕೆ ಶುರು ಮಾಡಿದ್ರು. ರಷ್ಯನ್ ಮಾದರಿಯ ಸಾಮ್ಯವಾದಕ್ಕಿಂತ ಚೀನಾ ಮಾದರಿಯದು ಹೆಚ್ಚು ಅರ್ಥಪೂರ್ಣವಾಗಿದೆ. ಕ್ರಾಂತಿ ಕೃಷಿಕರಲ್ಲಿ ಮೊದಲಾಗಬೇಕು. ಲೆನಿನ್ನು ಸ್ಟಾಲಿನ್ಗಿಂತ ಮಾವೋನ ಒಳನೋಟ ಹೆಚ್ಚು ಆಳ ವ್ಯಾಪಕ ಆಗಿದೆ ಅಂತ ಮೊದಲಾಗಿ ತಲ್ಲೀನರಾಗಿ ಮಾತಾಡ್ತಿದ್ರು. ನಾನು ಒಬ್ಬ ವಿದ್ಯಾರ್ಥಿ ಹಾಗೆ ಕೂತಿದ್ದೆ. ಅವರು ನಿಜವಾದ ಪ್ರೊಫೆಸರ್ ಗುರುಗಳಾಗಿದ್ದರು. ನನಗೊಬ್ಬಳಿಗೇನೆ 1 ಗಂಟೆ ಸ್ಫೂರ್ತಿದಾಯಕ ಭಾಷಣವನ್ನು ಮಾಡಿದ್ರು. ಆನಂತರ ನಾನೇ ವಿಷಯವನ್ನು ತಿರುಗಿಸ್ದೆ. ಬೇರೆ ಫ್ಲ್ಯಾಟ್ ಮಾಡ್ಕೊಂಡು ಹೋಗೋಣ ಅಂತ ಅಮೀರ ಹೇಳ್ತಿದ್ದಾನೆ. ಈಗ ಫ್ಲ್ಯಾಟ್ ಹುಡುಕ್ತಾ ಇದ್ದೀವಿ. ಮನೇಲೂ ಹೇಳಿದ್ದಾನೆ. ಅವನನ್ನು ತಿದ್ದೋದು ನಿಮ್ಮಿಂದಲ್ಲದೆ ಬೇರೆ ಯಾರಿಗೂ ಸಾಧ್ಯ ಇರಲಿಲ್ಲ. ಅವನ ಕೈಯಲ್ಲಿ ನೀವೇನು ಮಾತಾಡಿದ್ರಿ, ಅವನು ಏನಂದ, ನಿಮ್ಮ ಬಾಯಿಂದ ಕೇಳಬೇಕು ಅಂತ ಅನ್ನಿಸ್ತಿದೆ ಅಂದೆ. ಅವರಂದರು, ಓ ಅದಾ, ಅಮೀರ್ಗೆ ಫೋನ್ ಮಾಡಿ ಕರೆಸಿದ್ದೆ. ಇದೇ ರೂಮಲ್ಲಿ ನೀನು ಕೂತಿರೋ ಕುರ್ಚಿ ಮೇಲೆ ಅವನನ್ನು ಕೂರಿಸಿ ಮಾತಾಡಿದೆ. ಹಿ ಈಸ್ ಎ ಗುಡ್ ಬಾಯ್. ಮದುವೆ ಆದಮೇಲೂ ಅಪ್ಪಮ್ಮನ ಜೊತೆ ಇರೋದು ಬೂರ್ಜ್ವಾ ಪದ್ಧತಿ. ತನ್ನ ಸಂಸಾರನ ತಾನು ಹೂಡೋದು ಜವಾಬ್ದಾರಿಯುತವಾದಂತಹ ಆಧುನಿಕ ರೀತಿ. ಕ್ಯಾಪಿಟಲಿಸ್ಟ್ ಇರಬಹುದು ಅಥವಾ ಸೋಷಿಯಲಿಸ್ಟ್ ಇರಬಹುದು. ನೀನೊಬ್ಬ ವಿದ್ಯಾವಂತ ಮುಸ್ಲಿಂ ಹುಡುಗಿನೇ ಮದುವೆ ಆಗಿದ್ರು ಕೂಡ ಅದು ಥಿಯೇಟರಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ನಿನ್ನ ಅಪ್ಪ ಅಮ್ಮನ ಜೊತೆಗೆ ತಿಕ್ಕಾಟ ಬಂದೇ ಬರ್ತಿತ್ತು. ಆಗ ನೀನು ಏನು ಮಾಡ್ತಿದ್ದೆ? ನಮ್ಮ ಹುಡುಗಿಗೆ ನಿನ್ನ ತಲಾಕ್ ಹೇಳಿದ್ರೆ ಸುದ್ದಿ ಎಲ್ಲ ಕಡೆಗೂ ಹಬ್ಬಿಬಿಡುತ್ತೆ. ಏಕೆಂದರೆ ನೀನೊಬ್ಬ ಕಲಾವಿದ, ಡೈರೆಕ್ಟರು, ಸಾರ್ವಜನಿಕ ವ್ಯಕ್ತಿ ಮಾಡೋ ಪ್ರತಿಯೊಂದು ಖಾಸಗಿ ಕೆಲಸಕ್ಕೂ ಕೂಡ ಸಾರ್ವಜನಿಕ ಆಯಾಮ ಪರಿಣಾಮ ಇರುತ್ತೆ. ಒಬ್ಬ ಹಿಂದೂ ಹುಡುಗಿನ ನಂಬಿಸಿ ಧರ್ಮಾಂತರ ಮಾಡಿ ಮದುವೆ ಮಾಡಿಕೊಂಡು ಆಮೇಲೆ ತಲಾಕ್ ಹೇಳಿ ಗಟಾರಕ್ಕೆ ಎಸ್ದೋನು ಅನ್ನೋ ಸುದ್ದಿ ಆದರೆ ಜನ ನಿನ್ನ ಸಿನಿಮಾನ ಬಾಯಿ ಕಟ್ ಮಾಡಬಹುದು. ಯಾವ ಪ್ರೊಡ್ಯೂಸರು ನಿನಗೆ ಅವಕಾಶನೂ ಕೊಡದೇ ಇರಬಹುದು. ಪ್ರಗತಿಪರ ಗುಂಪುಗಳು ನಿನ್ನ ವಿರುದ್ಧ ಬಾವುಟ ಹಿಡಿದು ಮೆರವಣಿಗೆ ಧರಣಿ ಕೂಡ ಮಾಡಬಹುದು. ಪೇಪರ್ನವ್ರಿಗೆ ಅದೇ ಒಂದು ಸಾಮಗ್ರಿ ಆಗುತ್ತೆ. ಆಗೇನು ಮಾಡ್ತೀಯ ಹೇಳು? ನಿನ್ನಂಥ ಸಾರ್ವಜನಿಕ ವ್ಯಕ್ತಿ ಹೀಗೆ ಮಾಡಿದ್ರೆ ಮುಂದೆ ಅಂತರ್ಧರ್ಮೀಯ ಮದುವೆ ಆಗೋರಿಗೆ ಉತ್ಸಾಹ ನಷ್ಟ ಆಗಲ್ವೇ? ನಿನ್ನ ಸಾಮಾಜಿಕ ಜವಾಬ್ದಾರಿ ಎಲ್ಲಿಗೆ ಬರುತ್ತೆ? ಸಿನಿಮಾದ ಮುಖಾಂತರ ನೀನು ಸಮಾಜಕ್ಕೆ ಕೊಡ್ತಿರೋ ಸಂದೇಶಕ್ಕೆ ಬೆಲೆ ಎಲ್ಲಿ ಬರುತ್ತೆ ಅಂತೆಲ್ಲ ವಿವರಿಸಿದೆ. ಅವನು ಕರಗಿ ಹೋಗ್ತಾ ಇದ್ದ. ನನಗದು ಗೊತ್ತಾಗ್ತಿತ್ತು. ಅವನಿಂದ ಮುಂದೆ ನೀನು ಯಾವ ಸಮಸ್ಯೆ ಬಂದರೂ ನನಗೆ ಹೇಳು, ನಾನು ಸರಿ ಮಾಡ್ತೀನಿ ಅಂತ ಆತ ವಿಜೃಂಭಿಸಿ ನಕ್ಕರು. ಥ್ಯಾಂಕ್ ಯು ಸರ್, ಮೆನಿ ಥ್ಯಾಂಕ್ಸ್ ಸರ್ ಅಂತ ನಾನೇ ಮೇಜಿನ ಮೇಲಿಂದ ಅವ್ರ ಕೈ ಕುಲುಕಿದೆ. ನೋಡು, ಸಾರ್ ಅಂದರೆ ನಂಗೆ ಸಿಟ್ಟು ಬರುತ್ತೆ. ನೀನು ನಮ್ಮೂರ ಹುಡುಗಿ, ನಮ್ಮ ಅಪ್ಪನ ಖಾಸ ಸ್ನೇಹಿತರ ಮಗಳು. ನನ್ನ ಮೇಲೆ ನಿನಗೆ ವಿಶೇಷ ಅಧಿಕಾರ ಇದೆ ಅಲ್ವೇ ಅಂತ ಅಂದರು. ನಾನು ಉತ್ತರಿಸಲಿಲ್ಲ. ಹೌದೋ ಅಲ್ವೋ ಹೇಳಬೇಕು ಅಂತ ಮತ್ತೆ ಉತ್ತರಕ್ಕೆ ಬಲವಂತ ಮಾಡಿದ್ರು. ಉತ್ತರ ಹೇಳಲೇಬೇಕಾ ಅಂತ ನಾನಂದೆ. ವಾಚ್ಯವಾದದ್ದು ಯಾವಾಗಲೂ ದುರ್ಬಲ. ಅಂದಹಾಗೆ ಕಾಳೇನಹಳ್ಳಿಯವರೊಬ್ಬರು ಸಿಕ್ಕಿದ್ರು, ಶಿವೇಗೌಡರು ಅಂತ. ಊರ ಕಡೆ ವಿಷಯ ಮಾತಾಡ್ತಾ ಹೇಳಿದ್ರು, ನಿಮ್ಮ ತಂದೆ ಇತ್ತೀಚೆಗೆ ಸಾರ್ವಜನಿಕ ಚಟುವಟಿಕೆ ಕಮ್ಮಿ ಮಾಡಿಬಿಟ್ಟಿದ್ದಾರಂತೆ, ಮಾಡೋದೇನು ಬಿಟ್ಟೇ ಬಿಟ್ಟಿದ್ದಾರಂತೆ, ಮನೆಯಲ್ಲೇ ಕೂತ್ಕೊಂಡು ಏನೋ ಓದ್ತಾ ಇರ್ತಾರಂತೆ ಅಂದರು. ಅಪ್ಪಾಜಿ ವಿಷಯ ತೀರ ಕ್ವಚಿತ್ತಾಗಿ ನನಗೆ ತಿಳಿತಿದ್ದೇನೆ ಇವರಿಂದ. ಬಿಳಿ ಹೆಂಗಸನ್ನ ಮಾಡಿಕೊಂಡು ಬಂದ ಇವ್ರ ಮೇಲೆ ತಮ್ಮ ತಂದೆ ತಾಯಿಯರಿಂದ ಹೊರಬಿದ್ದಿದ್ದಾರೆ. ಆದರೆ ನನ್ನ ಹಾಗೆ ಧರ್ಮಾಂತರಿ ಆಗದೆ ಇರೋದ್ರಿಂದ ಊರಿನ ಯಾರು ಇವ್ರನ್ನ ಹೊರಗಡೆಗೆ ಹಾಕಿಲ್ಲ. ಅಲ್ಲದೆ ಇವರು ಗಂಡಸ್ ಬೇರೆ. ಇವರೇ ಯಾವಾಗಲಾದರೂ ಒಮ್ಮೆ ಊರಿಗೆ ಹೋಗಿ ಬರ್ತಾರೆ. ನನ್ನ ಅಪ್ಪಾಜಿ ವಿಷಯವನ್ನು ನಾನು ಕೇಳ್ದೇನು ಚೂರುಪಾರು ಹೇಳೋದ್ರಲ್ಲಿ
ನನ್ನ ಜೊತೆ ಸಾಮೀಪ್ಯ ಉಳಿಸ್ಕೊಳ್ಳೋ ಉದ್ದೇಶನೂ ಕೂಡ ಇದೆ ಅನ್ನಿಸ್ತಿತ್ತು. ಹೊರಗಡೆ ಸೂರ್ಯ ಮುಳುಗಿ ಕತ್ಲಾಗ್ತಾ ಇತ್ತು. ನಾನು ಕೈಗಾಡಿಯಾರ ನೋಡಿಕೊಂಡೆ. ಓ, ನೀನು ಶಿವಾಜಿನಗರಕ್ಕೆ ಹೋಗ್ಬೇಕಲ್ವೇ? ಜಯನಗರಕ್ಕೆ ಬಿಡ್ತೀನಿ, ಅಲ್ಲಿಂದ ಬಸ್ ಸಿಕ್ಕತ್ತೆ ಅಂತ ಅಂದವ್ರು ಎದ್ದು ನಿಂತರು. ನಾನು ನಿಂತ್ಕೊಂಡೆ. ಅವರು ಮೇಜನ್ನು ಬಳಸಿ ನನ್ನ ಹತ್ರ ಬಂದರು. ಎಂದಿನ ಹಾಗೆ ಆಲಿಂಗನಕ್ಕೆ ಅಂತ ನಾನು ಅರ್ಥ ಮಾಡಿಕೊಂಡೆ. ಬಿಗಿಯಾಗಿ ಆಲಂಗಿಸಿದ್ರು. ಆ ನಂತರ ತಮ್ಮ ಬಲಗೈಯಿಂದ ನನ್ನ ಮುಖವನ್ನು ಎತ್ತಿ ತುಟಿಗಳಿಗೆ ಬಿಗಿಯಾಗಿ ಮುತ್ತಿಟ್ರು. ಸಿನಿಮಾಗಳಲ್ಲಿ ಕಿಸ್ಸಿಂಗ್ ಸೀನ್ಗಳನ್ನು ಮಾಡಿಸಿದ್ದ ನನಗೆ ಏನೂ ಅನ್ನಿಸ್ಲಿಲ್ಲ. ಲಕ್ಷ್ಮಿ, ನೀನಂದರೆ ನನಗೆ ವಿಶೇಷ ಮಮತೆ ಇದೆ. ನಿನಗೆ ಯಾವುದೇ ಕಷ್ಟ ಇದ್ದರೂ ನನಗೆ ಹೇಳದೇ ಇರಬೇಡ, ಪರಿಹರಿಸ್ತೀನಿ ಅಂತ ಮತ್ತೊಮ್ಮೆ ಉಸಿರಿ ಮತ್ತೊಮ್ಮೆ ತುಟಿಗಳನ್ನು ಹುಡುಕಿದ್ರು. ಸರ್, ಐ ಆಮ್ ಸೋ ಗ್ರೇಟ್ಫುಲ್ ಟು ಯು, ಬನ್ನಿ ಹೊರಡೋಣ ಅಂತ ಅವ್ರ ತೋಳನ್ನು ಬೀಳಿಸ್ಕೊಂಡು ಬಾಗಿಲ ಕಡೆಗೆ ನಡೆದೆ. ಇಬ್ಬರು ಕಾರಲ್ಲಿ ಕೂತು ಅವ್ರು ಕಾರ್ ಸ್ಟಾರ್ಟ್ ಮಾಡಿದ್ಮೇಲೆ ಮುಜುಗರ ಆಗುವಂಥದ್ದು ಏನು ನಡೆದೇ ಇಲ್ಲ ಅನ್ನೋ ಹಾಗೆ, ನೀನು ಇತ್ತೀಚೆಗೆ ಯಾವ ಪುಸ್ತಕ ಓದಿದೆ? ಸೃಜನಶೀಲ ಕೆಲಸದ ಒತ್ತಡ ಹೆಚ್ಚಾದಷ್ಟು ಕಲಾವಿದರು ಅಧ್ಯಯನವನ್ನು ಕೈ ಬಿಟ್ಬಿಡ್ತಾರೆ. ಬೆಳವಣಿಗೆ ದೃಷ್ಟಿಯಿಂದ ಇದು ತುಂಬ ಅಪಾಯಕರ ಅಂತ ಹೇಳಿಬಿಟ್ಟು ಅಕಾಡೆಮಿಕ್ ಮಾತನ್ನು ಪ್ರಾರಂಭ ಮಾಡಿದ್ರು. ಮುಜುಗರಕ್ಕೂ ಏನೂ ಆಸ್ಪದ ಕೊಡದೆ ನಾನು ಕೂಡ ಹೇಳಿದೆ, ಸಿನಿಮಾ ತಂತ್ರಗಳನ್ನು ಓದ್ತಾ ಇದ್ದರೆ ಸಾಲದು, ಸಾಹಿತ್ಯ, ಸಂಗೀತ, ಚಿತ್ರಕಲೆಗಳನ್ನು ಕೂಡ ಓದಬೇಕು ಅಂತ ಹೇಳಿದೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.